ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ತುಂಬ ಬೆನಿಫಿಷಿಯಲ್ ಉಪಯೋಗಕಾರಿಯಾಗಿರುವ ಪಾಯ ಸೂಪ್ನ ಮಾಡ್ತಾ ಇದ್ದೀವಿ. ಹೌದು, ಇದು ವಯಸ್ಸಾದವ್ರಿಗೆ ಮತ್ತು ಜಾಯಿಂಟ್ ಪೇನ್ಸ್ ಇರೋರಿಗೆ ಮತ್ತು ಯಾರಿಗೆ ಕ್ಯಾಲ್ಶಿಯಂ ಬೇಕು, ಅಮಿನೋ ಆಸಿಡ್ಸ್, ಇದೆಲ್ಲ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಸೊ ನಿಮಗೆ ಗೊತ್ತು, ಯಾರಿಗೆ ಆಕ್ಸಿಡೆಂಟ್ಸ್ ಆಗಿರುತ್ತೆ ಮತ್ತು ಬೋನ್ ಹೆಲ್ತ್ ಗಟ್ಟಿ ಆಗಬೇಕು ಮತ್ತು ಬಾಣಂತಿಯರಿಗೆ ತುಂಬಾ ಕೊಡ್ತಾರೆ ಇದನ್ನು. ಸೊ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನು ಕಾಲನ್ನ ಈ ರೀತಿ ಅರಿಶಿನ ಹಾಕಿ ನೀರಲ್ಲಿ ನೆನೆ ಹಾಕ್ತೀನಿ ಒಂದು 5-10 ನಿಮಿಷ. ಅದನ್ನು ಒಂದು 4-5 ಸರಿ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ತೊಳೆದು ಇಟ್ಕೊಂಡ್ರೆ ಅದರಲ್ಲಿರೋ ಎಲ್ಲ ಗಲೀಜು ಹೋಗುತ್ತೆ. ನಂತರ ಒಂದು ದೊಡ್ಡ ಕುಕ್ಕರಲ್ಲಿ ನಾನು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ವೆರಿ ಲಿಟಲ್ ಆಯಿಲ್ ಹಾಕಬೇಕು. ಸೊ ಅದಾದಮೇಲೆ ನನ್ನ ಹತ್ರ ಇರೋ 6 ಕಾಳುಗಳನ್ನು ನಾನು ಕಟ್ ಮಾಡಿಸ್ಕೊಂಡ್ಬಂದಿದ್ದೀನಿ, ಅದನ್ನು ಹಾಕ್ತೀನಿ. ಸೊ ಅದನ್ನು ಸ್ವಲ್ಪ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತೀವಿ. ಅರಿಶಿನ ಮತ್ತು ಎಣ್ಣೆ ಇಷ್ಟೇ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ನೀರು 1.5 to 2 ಲೀಟರ್ ಹಾಕೋಬೋದು. ಸೊ 6 ಕಾಲ್ಗೆ 2 ಲೀಟರ್ ನೀರು ಸಾಕು ಅನಿಸುತ್ತೆ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಹಾಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಇದನ್ನು ಕೂಗೋದಕ್ಕೆ ಇಡಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಕೂಗಲಿ. ಇದು ಎಷ್ಟು ಕೂಗಬೇಕು ಅಂದರೆ ಫಸ್ಟ್ ರೌಂಡ್ ಬಂದು 5 ಕೂಗಬೇಕು, 5 ವಿಸಿಲ್ಸ್ ಬರಬೇಕು. 5 ವಿಸಿಲ್ಸ್ ಬಂದರೆ ಅರ್ಧ ಬೆಂದಿರುತ್ತೆ. ಸೊ ಅದಕ್ಕೋಸ್ಕರ ನಾವಿವಾಗ 5 ವಿಸಿಲ್ ಮಾಡ್ಕೊಳ್ಳೋಣ. 5 ವಿಸಿಲ್ ಆಗೋ ಅಷ್ಟರಲ್ಲಿ ಇಲ್ಲಿ ನಾವು ಕೊತ್ತಂಬರಿ, ಪುದೀನ, 1 ಈರುಳ್ಳಿ, 1 ಬೆಳ್ಳುಳ್ಳಿ, 3 ಮೆಣಸಿನ್ಕಾಯಿ ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಮತ್ತು 3 ಸ್ಪೂನ್ ಅಥವಾ 4 ಸ್ಪೂನ್ ಆಗೋಷ್ಟು ಧನಿಯಾ, 4 ಲವಂಗ, 1 ಚಕ್ಕೆ, 1 ಪುಟಾಣಿ ಏಲಕ್ಕಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಬಾಣಲಿಯಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೂ ಅಷ್ಟೇ ಒಂದೇ ಸ್ಪೂನ್ ಎಣ್ಣೆ, 1/2 ಸ್ಪೂನ್ ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ಇದಕ್ಕೆ ಎಲ್ಲ ಮಸಾಲೆಗೆ ನಮ್ಗೇನೇನು ಬೇಕು, ಈರುಳ್ಳಿ, ಅದ್ರ ನಂತರ ಹಸಿಮೆಣಸಿನ್ಕಾಯಿ, ಅದಕ್ಕೆ ನಿಮ್ಮ ಖಾರಕ್ಕೆ ತಕ್ಕನಾಗ ಹಾಕೋಬೋದು, ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಇಷ್ಟನ್ನು ಹಾಕಿ ಫ್ರೈ ಮಾಡ್ತೀವಿ. ಇದಕ್ಕೆ ಆ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಎಲ್ಲನ ಸೇರಿಸ್ಕೋಬೇಕು. ಜೊತೆಗೆ ಧನಿಯಾ ಕೂಡ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ನಾವು ಪೇಸ್ಟ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಅಂತ ಅರ್ಥ. ಸೊ ಇದು ಫ್ರೈ ಆಗ್ತಿರುವಾಗ ಅಲ್ಲಿ 5 ವಿಸಿಲ್ಸ್ ಆಗಿರುತ್ತೆ. ಜೊತೆಗೆ ಈ ಕೊತ್ತಂಬರಿ, ಪುದೀನಾನು ಸೇರಿಸ್ಕೋತೀವಿ, ಗ್ರೀನ್ ಪೇಸ್ಟ್ ಆಗಬೇಕು ಅಂತ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಿಷ್ಟನ್ನು ಫ್ರೈ ಮಾಡ್ಕೊಂಡ ನಂತರ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲೇ 5 ವಿಸಿಲ್ಸ್ ಆಗಿರುತ್ತೆ. ಸೊ ನಿಮಗೆ ಗೊತ್ತು, ಪಾಯ ಸೂಪ್ ಅಂದರೆ ಎಷ್ಟು ಒಳ್ಳೆಯದು. ಬಾಣಂತಿಯರಿಗೆ, ವಯಸ್ಸಾದವ್ರಿಗೆ, ತುಂಬ ಏಜ್ ಆದವ್ರಿಗೆ ತುಂಬ ಒಳ್ಳೆಯದಿದು. ಆಮೇಲೆ ಗಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಓಪನ್ ಮಾಡಿದ್ದೀವಿ, ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳು ಬೆಂದಿದೆ, ಅರ್ಧದಷ್ಟು ಬೆಂದಿದೆ. ಸೊ ನೋಡಿ, ಇದರಲ್ಲಿ 1.5 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಮತ್ತೆ ನಾನು ಪೇಸ್ಟ್ ಹಾಕುವಾಗ ಇನ್ನೊಂದು ಅರ್ಧ ಲೀಟ್ರ್ ನೀರು ಹಾಕ್ಕೋತೀನಿ. ಅದಕ್ಕೆ 2 ಲೀಟ್ರ್ ಅಂತ ಹೇಳಿದ್ದೀನಿ. ಸೊ ಚೆನ್ನಾಗಿ ಬೆಂದಿದೆ ಕಾಳುಗಳು. ಸೊ ಇದಾದಮೇಲೆ ನಾವು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ. ಗ್ರೀನ್ ಪೇಸ್ಟ್ ಏನು ಮಾಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಟೋಟಲ್ 2 ಲೀಟರ್ಸ್ ನೀರಾಯಿತು. ನಾನು ನಿಮ್ಗೆ ಹೇಳಿದ್ದೆ 2 ಲೀಟ್ರ್ ನೀರು ಸಾಕು 6 ಕಾಳುಗಳಿಗೆ. ತುಂಬ ತೆಳು ಬೇಕಂದರೆ ನೀವು ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೆ ಸೇರಿಸ್ಕೊಳ್ಳಿ. ಇನ್ನೇನು ಇಲ್ಲ, ಇಷ್ಟೇ ಸಿಂಪಲ್ ರೆಮಿಡಿ ಇದು. ತುಂಬ ಈಸಿಯಾಗಿ ಆಗುವಂಥ ಒಂದು ಡಿಶ್ಶು. ಸೊ ಪಾಯ ಸೂಪ್ನ ನಿಮ್ಮ ಮನೇಲಿ ಎಲ್ಲರೂ ಕುಡಿಬೋದು, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ಲರಿಗೂ ಇದು ಬೋನ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ಮತ್ತೆ ಕೂಗಕ್ಕೆ ಇಡಬೇಕು ನಾವು. ಮತ್ತೆ ಇದನ್ನು ಮುಚ್ಚಿಟ್ಟು 5 ವಿಸಿಲ್ಸ್ ಅಂದರೆ 5 ವಿಸಿಲ್ ಆಗಬೇಕು. ಟೋಟಲ್ 10 ವಿಸಿಲ್, 10 ಸರಿ ಕೂಗಿಸ್ಕೋಬೇಕು. 11 ಸರಿ ಕೂಗಿಸ್ಕೊಂಡ್ರು ಪರವಾಗಿಲ್ಲ. ಸೊ ಈ ಕಾಳುಗಳು ಇನ್ನೂ ಒಂದು 5 ಸರಿ ಕೂಗಲಿ. ಸೊ ಅದನ್ನು ನಾವು ಮತ್ತೆ ಗ್ಯಾಸ್ ಮೇಲೆ ಇಟ್ಟು 5 ವಿಸಿಲ್ಸ್ ಕೂಗ್ಸೋಣ. ಇದೆಲ್ಲ ಆದಮೇಲೆ ಅದು ತಣ್ಣಗಾಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಓಪನ್ ಮಾಡಿದ್ರೆ ನಿಮ್ಮ ಕಾಳು ಸೂಪ್ ರೆಡಿ ಟು ಸರ್ವ್. ಹೌದು, ಬಿಸಿ ಬಿಸಿ ಕಾಳು ಸೂಪ್ ನೋಡಿ, ಅದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. 1 ಸ್ಪೂನ್ ಎಣ್ಣೆಲಿ ಮಾಡಿರೋದು, ಆಲ್ಮೋಸ್ಟ್ 1.5 ಸ್ಪೂನ್ ಅಷ್ಟೇ. ಬೇಕಂದರೆ ನೀವು ಕಡಿಮೆನೇ ಹಾಕೋಬೋದು, ಕೆಲವರಂತೂ ಎಣ್ಣೆನೇ ಹಾಕಲ್ಲ ಬಿಡಿ. ಮಗಮ ಅಂತ ಇದೆ ಸ್ಮೆಲ್ ಕೂಡ. ನೀವು ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿ ಬೇಯುತ್ತೆ. ನೀವು ಮಟನ್ ಲವರ್ಸ್ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ನಿಮಗೆ ಕಾಲ್ ಸೂಪ್ ಇಷ್ಟನಾ, ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೇ ನೋಡ್ತಾ ಇದ್ದೀರಾ, ಕಾಲೆಲ್ಲ ಕ್ಲೀನಾಗಿ ಬೆಂದಿದೆ ನೋಡಿ. 10 ವಿಸಿಲ್ಗಿಂತ ಕಡಿಮೆ ಮಾಡಿಬಿಡಿ, 10ಕ್ಕಿಂತ ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ, 10 ವಿಸಿಲ್ಗಿಂತ ಕಡಿಮೆ ಮಾಡಿಬಿಡಿ. ನೋಡಿ ಫೈನಲಿ ಕಾಲ್ ಸೂಪ್ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ನೀವು ಕೂಡ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇನ್ನಷ್ಟು ವಿಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ನಮಗೆ ತಿಳಿಸಿ. ನೋಡಿ ಕಾಲು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ
ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬೆಂದಿದೆ. ಯಾವತ್ತೂ ಅಷ್ಟೇ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಧನ್ಯವಾದಗಳು.